ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ಕಬ್ಜಾ ಶರಣ್ ಅವ್ರ ಬಗ್ಗೆ. ಕಬ್ಜಾ ಶರಣ್ ಅವರು 2 ದಿನ ಹಿಂದೆ ತಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಡಿ ಬಾಸ್ ಅವರಿಗೆ ಒಳ್ಳೇದಾಗ್ಲಿ ಮತ್ತೆ ಡಿ ಬಾಸ್ ಅವರಿಗೆ ತುಂಬಾನೇ ಬೇಗ ಬೇಲ್ ಸಿಗ್ಲಿ ಅಂತ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಪಾದಯಾತ್ರೆ ಡಿ ಬಾಸ್ ಅವರ ಮನೆಯಿಂದ ಚಾಮುಂಡಿ ಬೆಟ್ಟ ತನಕ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪಾದಯಾತ್ರೆ ಶುರು ಮಾಡ್ತೀರಾ ಅಂತ ತುಂಬಾ ಜನ ಡಿ ಬಾಸ್ ಅಭಿಮಾನಿಗಳು ಕೇಳ್ತಾ ಇದ್ರೆ, ಇದೇ ತಿಂಗಳು 29ನೇ ತಾರೀಕು ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಶುರು ಮಾಡ್ತಾ ಇದ್ದೀನಿ. ನೀವು ಬಾಸ್ ಫ್ಯಾನ್ಸ್ ಆಗಿದ್ರೆ ಬಂದು ಜಾಯ್ನ್ ಆಗ್ಬೋದು ನನ್ನ ಜೊತೆ. ಮತ್ತೆ ಯಾಕೆ ಬೇಕು ನಿಮ್ಗೆಲ್ಲ ಪಾದಯಾತ್ರೆ ಅನ್ನೋರಿಗೆ, ನಾನು ತಿರುಪತಿ ಪಾದಯಾತ್ರೆ ಹೋದಾಗ ಒಂದು ಪಾಸಿಟಿವಿಟಿ ಸ್ಟಾರ್ಟ್ ಆಗಿತ್ತು, ಅಂದ್ರೆ RCB ವಿನ್ ಆಯಿತು. ಹಂಗೆ ಸೌಜನ್ಯ ವಿಚಾರದಲ್ಲಿ ಪಾದಯಾತ್ರೆ ಮಾಡಿದಾಗ ಟಿವಿ ಚಾನಲ್ ಅವರು ಅದ್ರ ಬಗ್ಗೆ ಒಂದು ಟೆಲಿಕಾಸ್ಟ್ ಮಾಡ್ತಿದ್ದಿರಲಿಲ್ಲ. ಆದ್ರೆ ಇವಾಗ 24x7 ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಲ್ಲೊಂದು ಪಾಸಿಟಿವಿಟಿ ಸ್ಟಾರ್ಟ್ ಆಗಿದೆ. ನನಗೆ ನನ್ನ ಪ್ರಕಾರ ನಾನು ಪಾದಯಾತ್ರೆ ಮಾಡಿದಾಗೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗಿದೆ ಅಂತ ಹಂಗ ಅನ್ಸುತ್ತೆ. ಅದಕ್ಕೆ ದರ್ಶನ್ ಸರ್ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ನಾನು ಈ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಈ ಪಾದಯಾತ್ರೆಯಿಂದ ನೋಡೋಣ, ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಚಾಮುಂಡಿ ತಾಯಿ ಹತ್ರ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಡೇ ಅಂದ್ರೆ ಶುಕ್ರವಾರ ಅವರು ಪಾದಯಾತ್ರೆನ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಅವ್ರನ್ನ ಡಿ ಬಾಸ್ ಮನೆ ಹತ್ರ ಪಾದಯಾತ್ರೆಗೆ ಯಾರು ಕೂಡ ಜಾಯಿನ್ ಆಗಿಲ್ಲ. ಲಾಸ್ಟ್ ಟೈಮ್ ಅವರು ಪಾದಯಾತ್ರೆ ಮಾಡಿದಾಗ ತುಂಬಾನೇ ಟ್ರಾಲ್ ಆಗಿದ್ರು. ಆ ಒಂದು ರೀಸನ್ ಇಂದ ತುಂಬಾ ಜನ ಜಾಯಿನ್ ಆಗಿಲ್ಲ ಅನ್ಸುತ್ತೆ. ತುಂಬಾ ಜನ ಕಮೆಂಟ್ ಮಾಡಿದ್ರು, ಮೆಸೇಜ್ ಮಾಡಿದ್ರು ಬರ್ತೀನಿ ಅಂತ ಹೇಳಿ. ಬಟ್ ಯಾರು ಒಬ್ರು ಬರ್ಲಿಲ್ಲ, ಒಬ್ಬನೇ ಇದ್ದೀನಿ. ಬಟ್ ನವಾಜ್ ಬ್ರೋ ಒಬ್ರು ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಕಂಟೆಂಟ್ ಕ್ರಿಯೇಟರ್. ನಾನೇನ್ ಮಾತು ಕೊಟ್ಟಿದ್ದೀನಿ, ದರ್ಶನ ತಗೊಂಡು ಗಣಪತಿದು ನಾನು ಪಾದಯಾತ್ರೆ ಶುರು ಮಾಡ್ತೀನಿ. ನಾನು ಯಾರಿಗೂ ಇದ್ ಮಾಡಲ್ಲ. ಲಾಸ್ಟ್ ಟೈಮ್ ಕಬ್ಜಾ ಶರಣ್ ಅವರು ಪಾದಯಾತ್ರೆ ಮಾಡಿದಾಗ ತುಂಬಾ ಜನ ಅವರು ಬಸ್ಸಲ್ಲಿ ಹೋಗಿದ್ರು, ಕಾರಲ್ಲಿ ಹೋಗಿದ್ರು ಅಂತ ಅಲಿಗೇಷನ್ಸ್ ಮಾಡಿದ್ರು. ಸೊ ಅದಕ್ಕೆ ಈ ಸಲ ಕಬ್ಜಾ ಶರಣ್ ಅವರು ನಾನು ಎಷ್ಟು ಕಿಲೋಮೀಟರ್ ವಾಕ್ ಮಾಡ್ತೀನಿ ಅನ್ನೋದನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಅಪ್ಡೇಟ್ ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಬ್ಜಾ ಶರಣ್ ಅವರು ಪಾದಯಾತ್ರೆನ ಸ್ಟಾರ್ಟ್ ಮಾಡಿದ್ಮೇಲೆ ನವಾಜ್ ಅನ್ನೋರು ಅವ್ರನ್ನ ಜಾಯಿನ್ ಆಗಿದ್ದಾರೆ. ಮತ್ತೆ ಸುಮಾರು ಜನ ಅವ್ರನ್ನ ಮೀಟ್ ಮಾಡಿ ತಮ್ಮ ಸಪೋರ್ಟ್ ಕೂಡ ವ್ಯಕ್ತಪಡಿಸಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಾನು ನವಾಜ್ ಬ್ರೋ ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ದೆ. ಫೈನಲ್ ನವಾಜ್ ಬ್ರೋ ಬಂದು ಜಾಯ್ನ್ ಆಗಿದ್ದಾರೆ. ಬಾಸ್ ಹೆಸರಿಂದ ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಖಂಡಿತ ಜಾಯ್ನ್ ಆಗದೆ. ಯಾಕಂದ್ರೆ 200% ನಡ್ಕೊಂಡು ಹೋಗೋದೇ 200% ಸತ್ಯ. ಯಾಕಂದ್ರೆ ವಿತ್ ಪ್ರೂಫ್ ಆಪ್ ಬರುತ್ತೆ. ಆಪ್ ಹೆಸರು ಏನ್ ಬರೋದು ಗೂಗಲ್ ಫಿಟ್ ಅಂತ. ಎಷ್ಟು ಕಿಲೋಮೀಟರ್ ನಡೀತೀವಿ ಅನ್ನೋದನ್ನ ಎಲ್ಲ ಟ್ರ್ಯಾಕ್ ಆಗುತ್ತೆ. ಆ ಆಪ್ ಅಲ್ಲಿ ಪ್ರತಿಯೊಂದು ಪ್ರೂಫ್ ಸಮೇತ ನಿಮ್ಗೆ ಶೇರ್ ಮಾಡ್ತೀವಿ. ನಾವ್ ಎಲ್ಲಿ ನಮ್ದು ಪಾದಯಾತ್ರೆ ಎಂಡ್ ಮಾಡ್ತೀವೋ, ಎಷ್ಟು ಕಿಲೋಮೀಟರ್ ನಡೀತೀವಿ ಅಂತ ನೀವು ತೋರಿಸ್ತೀವಿ. ಆಮೇಲೆ ವಿತ್ ಪ್ರೂಫ್ ಜೊತೆ ಬಾಸ್ ಹೆಸರು ಹಾಳು ಮಾಡಕ್ 200% ಕೊಡಲ್ಲ. ಅದ್ ಯಾರಾದ್ರೂ ಇಲ್ಲಿ ನಮ್ ಬಾಸ್ ಹೆಸರಿಂದ ನಾವು ಬೆಳೆದಿರೋದು ಹುಡುಗ, ನಾನು ಅವ್ರ ಋಣ ನಾನು ಯಾವತ್ತು ಸತ್ರುನು ತೀರ್ಸಕ್ಕಾಗಲ್ಲ. ಕಾನೂನು ಪ್ರಕಾರ ಅವ್ರಿಗೆ ಕಂಪ್ಲೀಟ್ ಬೇಲ್ ಸಿಗ್ಲಿ. ನೆಕ್ಸ್ಟ್ ಅಪ್ಡೇಟ್ ಬಂದು ವಿಕಾಸ್ ಗೌಡ ಅವ್ರ ಬಗ್ಗೆ. ವಿಕಾಸ್ ಗೌಡ ಅವರು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ವೇಶ್ಯಾವಾಟಿಕೆ ಅಡ್ಡಕ್ಕೆ ಹೋದೆ ಅಂತ. 1 ವರ್ಷ ಹಿಂದೆ ವಿಕಾಸ್ ಗೌಡ ಅವರು ಮೆಜೆಸ್ಟಿಕ್ನ ಅಂಡರ್ ಪಾಸ್ ಅಲ್ಲಿ ನಡೀತಿರುವಂತಹ ದಂಧೆಗಳ ಬಗ್ಗೆ ಹೇಳಿದ್ರು. ಸೊ ಅದೇ ರೀತಿ ಇವಾಗ ಮೆಜೆಸ್ಟಿಕ್ನ ಫ್ಲೈಓವರ್ ಅಲ್ಲಿ ಜನರಿಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದೆ ಮತ್ತೆ ಜನರು ಹೇಗೆ ಮೋಸ ಆಗ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದಾರೆ. ವಿಕಾಸ್ ಗೌಡ ಅವರಿಗೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರಂತೆ, ಈ ವೇಶ್ಯಾವಾಟಿಕೆ ನಡೆಸೋರು ನಮ್ಮ ಹತ್ರ ದುಡ್ಡು ತಗೊಂಡು ನಮ್ಮನ್ನ ಒಂದ್ ಕಡೆ ಕರ್ಕೊಂಡೋಗಿ ನಮ್ಮ ಹತ್ರ ಮೊಬೈಲ್ ವ್ಯಾಲೆಟ್ ಎಲ್ಲ ಕದೀತಾರೆ. ನಾವು ಫ್ಲೈಓವರ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಗೆ ತೊಂದರೆ ಕೊಡ್ತಾರೆ, ನಮಗೆ ಇಷ್ಟ ಇಲ್ಲ ಅಂದ್ರೂ ನಮ್ಮನ್ನ ಫೋರ್ಸಿಬ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ವಿಕಾಸ್ ಗೌಡ ಅವರಿಗೆ ತುಂಬಾ ಜನ ಮೆಸೇಜ್ ಮಾಡಿದ್ರಂತೆ. ಸೊ ಹಂಗಾಗಿ ಇದ್ರ ಮೇಲೆ ವಿಚಾರಣೆ ಮಾಡಕ್ಕೆ ವಿಕಾಸ್ ಗೌಡ ಅವರು ಅಲ್ಲಿಗೆ ಹೋಗಿದ್ರು. ವಿಕಾಸ್ ಗೌಡ ಅವರು ಫ್ಲೈಓವರ್ ಹತ್ತಿದ ತಕ್ಷಣ ಅಲ್ಲಿ ಅವರು ಕ್ಯಾಮೆರಾ ಹಿಡ್ಕೊಂಡು ಬರ್ತಿರೋದನ್ನ ನೋಡಿ ಮಂಗಳಮುಖಿಯರು ಅಲ್ಲಿಂದ ಓಡಿ ಹೋಗಿದ್ದಾರೆ. ಮತ್ತೆ ಒಬ್ರು ವಿಕಾಸ್ ಗೌಡ ಅವರನ್ನ ಕನ್ಫ್ರಂಟ್ ಕೂಡ ಮಾಡ್ತಾರೆ, ಯಾಕೆ ನೀವು ಈ ರೀತಿ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ವಿಕಾಸ್ ಗೌಡ ಅವರು, ನೀವು ಮಾಡ್ತಿರೋದು ತಪ್ಪಲ್ವಾ, ನೀವು ಈ ರೀತಿ ಮಾಡೋದು ಸರಿನಾ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು, ಇಲ್ಲ ನಾವ್ ಯಾವ್ದೇ ರೀತಿ ತಪ್ಪನ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಕೊನೆಗೆ ಸರಿ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದಾಗ ಅವರು ಓಡೋಗಿದ್ದಾರೆ. ಮತ್ತೆ ಬಿಜಾಪುರಿನ ಒಬ್ಬ ನಿವಾಸಿ ವಿಕಾಸ್ ಗೌಡ ಅವರಿಗೆ ತಮಗೆ ಆದಂತಹ ಅನುಭವದ ಬಗ್ಗೆ ಹೇಳಿದ್ದಾರೆ. ನನ್ನ ಹತ್ರ ದುಡ್ಡು ಇಸ್ಕೊಂಡ್ರು, ಕೊನೆಗೆ ನನಗೆ ಇಷ್ಟ ಇಲ್ಲ ಅಂದ್ರೂ ನನ್ನ ಒಂದ್ ಕಡೆ ಕರ್ಕೊಂಡೋಗಿ ನನ್ನ ಬ್ಯಾಂಕ್ ಅಕೌಂಟ್ ಪೂರ್ತಿ ಖಾಲಿ ಮಾಡಿಸಿದ್ರು. ಇವಾಗ ನನಗೆ ವಾಪಸ್ ಬಿಜಾಪುರ ಹೋಗಕ್ಕೂ ದುಡ್ಡಿಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ವಿಕಾಸ್ ಗೌಡ ಅವರು ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಈ ರೀತಿ ಸಮಸ್ಯೆಗಳು ಇವ್ರಿಗೆ ಮಾತ್ರ ಅಲ್ಲ, ಸುಮಾರು ಜನಕ್ಕೆ ಆಗಿದೆ ಅಂತಾನು ಹೇಳಿದ್ದಾರೆ. ಇದ್ರ ಮೇಲೆ ಬೇಗ ಕ್ರಮ ತಗೊಳ್ಳಿ ಅಂತ ವಿಕಾಸ್ ಗೌಡ ಅವರು ಪೊಲೀಸ್ ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ. ಕೊನೆಗೆ ವಿಕಾಸ್ ಗೌಡ ಅವರು ಅಲ್ಲಿನ ಪಬ್ಲಿಕ್ ಪೀಪಲ್ ಜೊತೆ ಸೇರ್ಕೊಂಡು ಅವ್ರನ್ನ ಮೆಜೆಸ್ಟಿಕ್ ಇಂದ ಓಡಿಸಿದ್ದಾರೆ. ನೀವೇನಾದ್ರೂ ಫುಲ್ ವಿಡಿಯೋ ನೋಡ್ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೋಗಿ ನೀವು ಚೆಕ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಬಂದಿ, ಸೊ ನಿಮ್ಗೆ ರ್ಯಾಪಿಡೋ ಮತ್ತೆ ಆಟೋ ಡ್ರೈವರ್ಸ್ ಗಳ ಮಧ್ಯೆ ನಡೀತಿರುವಂತಹ ಜಗಳದ ಬಗ್ಗೆ ಗೊತ್ತೇ ಇದೆ. ಆಟೋ ಡ್ರೈವರ್ಸ್ ಗೆ ರ್ಯಾಪಿಡೋನ ಬ್ಯಾನ್ ಮಾಡಬೇಕು ಅಂತ ಕರೆಂಟ್ಲಿ ಈ ಒಂದು ಕೇಸು ಕೋರ್ಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಶೋಯಬ್ ಅನ್ನೋರು ತಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಏನಿದೆ ಅಂದ್ರೆ, ಶೋಯಬ್ ಅವರು ಒಬ್ರು ಆಟೋ ಡ್ರೈವರ್ ಹತ್ರ ಹೋಗಿ, ಸರ್ ನೀವೊಂದು ಪಿಟಿಷನ್ ಸೈನ್ ಮಾಡಬೇಕು, ಏನಕ್ಕೆ ಅಂದ್ರೆ ಆಟೋನ ಬ್ಯಾನ್ ಮಾಡಿ ರ್ಯಾಪಿಡೋದವರಿಗೆ ಚಾನ್ಸ್ ಕೊಡಬೇಕು ಅಂತ. ಸೊ ಇದಕ್ಕೆ ಆಟೋ ಡ್ರೈವರ್ ಏನ್ ರಿಪ್ಲೈ ಕೊಟ್ಟಿದ್ದಾರೆ ಅಂತ ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಪಿಟಿಷನ್ ಇದು ಆಟೋ ರಿಕ್ಷಾ ಬ್ಯಾನ್ ಮಾಡ್ಬೇಕಂತ, ಬ್ಯಾನ್ ಮಾಡ್ಬೇಕಂತ. ರ್ಯಾಪಿಡೋ ಆಟೋ ರಿಕ್ಷಾ ಬ್ಯಾನ್ ಮಾಡಿಬಿಟ್ಟು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗೆ ಆಪರ್ಚುನಿಟಿ ಕೊಡೋಣ ಅಂತ. ಆಟೋ ಬ್ಯಾನ್ ಮಾಡ್ಬಿಟ್ಟು ಆಟೋದವ್ರು ಹೊಡಿತಾ ಇದಾರಲ್ಲ ಈಗ ಆಲ್ರೆಡಿ. ಯಾರು ಹೊಡಿತಾ ಇದ್ದಾರೆ? ಆಟೋದವ್ರು ಹೊಡಿತೀರಲ್ಲ, ಯಾರು? ರ್ಯಾಪಿಡೋ ಅಲ್ಲ.
ರ್ಯಾಪಿಡೋ ಇಲ್ಲ ಬೈಕ್ ಟ್ಯಾಕ್ಸಿಗೆ ಆಪರ್ಚುನಿಟಿ ಕೊಡಬೇಕು ನೀವು. ಬೈಕ್ ಟ್ಯಾಕ್ಸಿ ಎಲ್ಲ ಬ್ಯಾನ್ ಆಗಿದೆ, ತಿರ್ಗಾ ಬಂದಿದೆ. ಇದು ಬೈಕ್ ಟ್ಯಾಕ್ಸಿ ಜಾಸ್ತಿ ಜನ ಪ್ರಿಫರ್ ಮಾಡ್ತಾ ಇದ್ದಾರೆ. ಇಷ್ಟ ಇಲ್ವಲ್ಲ, ನಾವೇನ್ ಮಾಡೋಣ ಬಂಡವಾಳ? ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ ರ್ಯಾಪಿಡೋ. ನೀವು ಹುಟ್ಟೋಕ್ ಮುಂಚೆಯಿಂದ, ನಾನು ಹುಟ್ಟೋಕ್ ಮುಂಚೆಯಿಂದ ಆಟೋ ಇದೆ. ಅದು ಸರಿ, ಕರೆಕ್ಟೇ. ಒಂದು ನಿಮಿಷ, ಆಟೋನ ನಾನು 87ನೇ ಇಸ್ವಿಯಿಂದ ನಾನು ಆಟೋ ಓಡಿಸ್ತಾ ಇರೋದು. ಅವತ್ತಿಂದ ನನ್ನ ಟೈಮಲ್ಲಿ ರಿಸಲ್ಟ್ ಮಾಡ್ತಾ ಇದ್ದೀನಿ. ಈಗ ಒಂದು 2 ಇಯರ್ಸ್ 3 ಇಯರ್ಸಿಂದ ಇವ್ರು ಬಂದ್ಬಿಟ್ಟು 6 ಲಕ್ಷ ಜನ ಬಂದ್ಬಿಟ್ಟಿದ್ದೀವಿ, 7 ಲಕ್ಷ ಜನ. ಒಂದು ಕೊರೋನಾ ಬಂದರೆ ಎಲ್ಲ ಓಡೋಗ್ಬಿಡ್ತಾರೆ. ನಾವಿಲ್ಲೇ ಇರೋದು ಆಟೋದು, ನಾವಿಲ್ಲೇ ಹುಟ್ಟಿ ಬೆಳೆಸಿರೋದು ಬೆಂಗಳೂರಲ್ಲಿ, ನಾವಿಲ್ಲೇ ಇರೋದು. ನಾವು ಸಾಯೋವರೆಗೂ ಆಟೋನೇ ಓಡಿಸೋದು. ನಮ್ಗೆ ಯಾವ ಗೌರ್ಮೆಂಟ್ ಕೆಲಸ ಕೊಡಲ್ಲ, ನಮ್ಗೆ ಯಾವ ಜನ ಕೆಲಸ ಕೊಟ್ಟರು 10,000 ರೂಪಾಯಿ ಮೇಲೆ ಸಂಬಳ ಬರೋಣ. ನಮಗೆ ಗೊತ್ತಿರೋದು ಒಂದೇ ಕೆಲಸ, ಆಟೋದು. ಮತ್ತೆ ಕಮೆಂಟ್ ಸೆಕ್ಷನ್ ನೋಡೋದಾದ್ರೆ ತುಂಬಾ ಜನ ಶೋಯಬ್ ಅವರಿಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ. ಬ್ರೋ ನಿಜವಾಗ್ಲೂ ನಿಮ್ಗೆ ಗಡ್ಸಿದೆ ಈ ರೀತಿ ಆಟೋ ಡ್ರೈವರ್ಸ್ ಹತ್ರ ಮಾತಾಡಕ್ಕೆ ಅಂತ ಹೇಳಿದ್ದಾರೆ. ಇನ್ ಕೆಲವು ಜನ ಆಟೋ ಡ್ರೈವರ್ಗೆ ಸಪೋರ್ಟ್ ನ ವ್ಯಕ್ತಪಡಿಸಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಮತ್ತೆ ಅವರ ಮಗನಿಗೆ ಅಶ್ಲೀಲವಾಗಿ ಮೆಸೇಜಸ್ ಗಳು ಮತ್ತೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾ ಇದ್ರು. ಸೊ ಹಂಗಾಗಿ ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಪೊಲೀಸ್ ಅವರಿಗೆ ಲೆಟರ್ ಬರೆದಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಮತ್ತೆ ಅವರ ಮಗನಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಯಾರು ಪೋಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಇಂಡಿಯನ್ ರುಪೀಸ್ ಬಗ್ಗೆ. ಇಂಡಿಯನ್ ರುಪೀಸ್ ಆಲ್ ಟೈಮ್ ಲೋಗೆ ಬಂದಿದೆ. ಹೌದು, $1 88.15 ರೂಪಾಯಿಗೆ ಇಳಿದಿದೆ. ಇದಕ್ಕೂ ಮುಂಚೆ $1 87.95 ರೂಪಾಯಿ ಇತ್ತು. ಆದ್ರೆ ಇವಾಗ ಈ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿ $1 88.20 ರುಪೀಸ್ ಆಗಿದೆ. ಸೊ ಏನಕ್ಕೆ ಇಷ್ಟು ಕನಿಷ್ಠ ಆಗಿದೆ ಅಂತ ನೀವು ಕೇಳೋದಾದ್ರೆ USA ಇಂಡಿಯಾ ಮೇಲೆ 50% ಟ್ಯಾರಿಫ್ ನ ಅಪ್ಲೈ ಮಾಡಿದೆ. ಮತ್ತೆ ರೀಜನಲ್ ಕರೆನ್ಸಿಗಿಂತ USA ಡಾಲರ್ಗೆ ತುಂಬಾನೇ ಡಿಮಾಂಡ್ ಇರೋದ್ರಿಂದ ನಮ್ಮ ಇಂಡಿಯನ್ ಕರೆನ್ಸಿ ಇಷ್ಟು ವೀಕ್ ಆಗಿದೆ ಅಂತ ಹೇಳ್ಬಹುದು. ಸೊ ಏಷ್ಯಾದಲ್ಲಿ ತುಂಬಾನೇ ಸ್ಟ್ರಾಂಗೆಸ್ಟ್ ಕರೆನ್ಸಿ ಅಂದ್ರೆ ಅದು ಸಿಂಗಾಪುರಿಯನ್ ಡಾಲರ್. ಮತ್ತೆ ತುಂಬಾನೇ ವೀಕೆಸ್ಟ್ ಕರೆನ್ಸಿ ಇರೋದು ಇಂಡೋನೇಷಿಯನ್ ರೂಪಾಯಿ. ಸೊ ಇಂಡಿಯಾ ಕರೆಂಟ್ಲಿ 5th ಪ್ಲೇಸ್ ಅಲ್ಲಿ ಇದೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಬ್ಯಾಂಗ್ಳೂರಿನ ಶಿವಾನಂದ್ ಜಂಕ್ಷನ್ ಅಲ್ಲಿ ಒಬ್ಬ ಆಟೋ ಡ್ರೈವರ್ ಮೇಲೆ ಒಂದ್ ಕಪಲ್ ಹಲ್ಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನಾಯ್ತು ಅಂತ ಕೇಳೋದಾದ್ರೆ ಆಟೋ ಡ್ರೈವರ್ ತನ್ನ ಪಾಡಿಗೆ ಅವ್ನ್ ಲೈನ್ ಅಲ್ಲಿ ಬರ್ತಾ ಇದ್ದ. ಸೊ ಒನ್ ವೇಲಿ ಆ ಕಪಲ್ ಅಪೋಸಿಟ್ ಇಂದ ಬಂದಿದ್ದಾರೆ. ಅದಕ್ಕೆ ಆಟೋ ಡ್ರೈವರ್ ಪ್ರಶ್ನೆ ಮಾಡಿದಾನೆ ಒನ್ ವೇಲಿ ಏನಕ್ಕೆ ಬರ್ತಾ ಇದಾರೆ ಅಂತ. ಅದಕ್ಕೆ ಕಪಲ್ ನಾವು ಕರೆಕ್ಟ್ ಆಗಿ ಬರ್ತಾ ಇದೀವಿ, ನೀನೇ ಸೈಡಿಗೆ ಹೋಗು ಅಂತ ಅವನಿಗೆ ಬೆದರಿಸಿದ್ದಾರೆ. ನಾನು ಫುಲ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ರೀಸೆಂಟ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಜಪಾನ್ ನ ವಿಸಿಟ್ ಮಾಡಿದ್ರು. ಅಲ್ಲಿ ಅವರು ಜಪಾನ್ ಪ್ರೈಮ್ ಮಿನಿಸ್ಟರ್ ಇಶಿಬಾ ಅವ್ರ ಜೊತೆ ತುಂಬಾನೇ ಮೀಟಿಂಗ್ಸ್ ನ ಮಾಡಿದ್ರು. ಮೀಟಿಂಗ್ಸ್ ಕನ್ಕ್ಲೂಡ್ ಆದ್ಮೇಲೆ ಜಪಾನ್ ಏನ್ ಹೇಳಿದೆ ಅಂದ್ರೆ ನಾವು ನೆಕ್ಸ್ಟ್ 10 ಇಯರ್ಸ್ ಇಂಡಿಯಾ ಮೇಲೆ 10 ಟ್ರಿಲಿಯನ್ ಅಂದ್ರೆ $68 ಬಿಲಿಯನ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಸೊ ಈ ಒಂದು ಅಮೌಂಟ್ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದಾರೆ ಅಂತ ಕೇಳೋದಾದ್ರೆ ಫಾರ್ಮಾಸ್ಯೂಟಿಕಲ್, ಸೆಮಿಕಂಡಕ್ಟರ್ಸ್, ಟೆಲಿಕಾಮ್ ಮತ್ತೆ AI ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಜಪಾನ್ ವಿಸಿಟ್ ಮಾಡಿದಾಗ ಅಲ್ಲಿನ ಇಂಡಿಯನ್ ರೆಸಿಡೆಂಟ್ಸ್ ನ ಕೂಡ ಭೇಟಿಯಾಗಿದ್ರು. ಅದರಲ್ಲಿ ಒಬ್ಳು ಇಂಡಿಯನ್ ಒರಿಜಿನ್ ಮಹಿಳೆದು ವಿಡಿಯೋ ತುಂಬಾನೇ ವೈರಲ್ ಹೋಗ್ತಾ ಇದೆ. ಸೊ ರಿಪೋರ್ಟರ್ ಆ ಮಹಿಳೆಗೆ ಕೇಳ್ತಾರೆ, ನೀವು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿನ ಭೇಟಿಯಾಗಿ ಹೇಗೆ ಅನ್ಸ್ತು ಅಂತ. ಅದಕ್ಕೆ ಆ ಮಹಿಳೆ, ಮೋದಿಜಿ ಅವ್ರನ್ನ ಭೇಟಿಯಾಗಿ ನಂಗೆ ತುಂಬಾನೇ ಖುಷಿ ಆಯ್ತು. ಮೋದಿಜಿ ಅವರಿಂದಾನೇ ನಾವು ಜಪಾನ್ ಅಲ್ಲಿ ತುಂಬಾನೇ ಸೇಫ್ ಆಗಿದ್ದೀವಿ. ಅವರ ಒಂದು ಕನೆಕ್ಷನ್ಸ್ ಇಂದ ನಮಗೆ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಹೋಗಿದೆ. ಮತ್ತೆ ಸುಮಾರು ಜನ ಇವರನ್ನ ಟ್ರಾಲ್ ಕೂಡ ಮಾಡ್ತಾ ಇದ್ದಾರೆ. ಏನಕ್ಕೆ ಟ್ರಾಲ್ ಮಾಡ್ತಾ ಇದ್ದಾರೆ ಅಂತ ನೋಡಕ್ಕೂ ಮುಂಚೆ ವಿಡಿಯೋ ನೋಡ್ಕೊಂಡು ಬನ್ನಿ. हम सब लोग यहाँ पे सेफली रह रहे हैं. जापान में वो पॉसिबल नहीं है वैसे, पर उनके कनेक्शंस की वजह से हम यहाँ सेफली हैं. वो इसलिए 8 साल हो गए यहाँ रहते, और वो ऐसे था. दूर से जब उनको आते देखा ना तो ऐसे लगा कि हमारा कोई बड़ा लाइक बाप टाइप कोई वहाँ से ऐसे चल के आ रहा है, और वो ऐसे लगा कि सब मेरा तो ब्लैक आउट हो गया था. मुझे इतना अच्छा लगा आई कांट से एनीथिंग. हाँ यार, वो प्राउड मोमेंट है ना, उन्होंने हमें इतने ऊपर पहुँचाया है. हम सब लोग यहाँ पे सेफली रह रहे हैं. जापान में वो पॉसिबल नहीं है वैसे, पर उनके कनेक्शंस की वजह से हम यहाँ सेफली हैं. वो इसीलिए पॉसिबल है कि हम यहाँ सेफ हैं. अदरवाइज मुझे नहीं लगता, क्योंकि जापानीज लोग भी हमें थोड़ा बहुत चलता ही है, पर हम उन्हीं की वजह से यहाँ
हम So, ನೀವು ಕಮೆಂಟ್ಸ್ ನೋಡಬಹುದು ಮೋದಿಜಿ ಅವರ ಕನೆಕ್ಷನ್ ಇಂದ ನೀವು ಜಪಾನ್ ಅಲ್ಲಿ ಇರೋದು ಸೇಫ್ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಇದು ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀರಾ? ಜಪಾನ್ ತುಂಬಾನೇ ಸೇಫ್ ಮತ್ತೆ ರೆಸ್ಪೆಕ್ಟೆಡ್ ಕಂಟ್ರಿ, ಈ ರೀತಿ ತಪ್ಪು ಮಾಹಿತಿಗಳನ್ನ ಸ್ಪ್ರೆಡ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ ಕೆಲವು ಜನ ನಿಮ್ಗೆ ಅಲ್ಲಿ ಸೇಫ್ ಇಲ್ಲ ಅಂದ್ರೆ ವಾಪಸ್ ನೀವು ಇಂಡಿಯಾಗೆ ಬನ್ನಿ, ನೀವು ಇಲ್ಲಿ ತುಂಬಾನೇ ಸೇಫ್ ಆಗಿ ಇರ್ತೀರಾ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.